ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆ ಇವತ್ತು ನಾನು ಹೊಸ ರೀತಿಯಾಗಿ ನಮ್ಮ ಹೇರ್ಸ್ಗೆ ಎಷ್ಟೇ ವೈಟ್ ಹೇರ್ಸ್ ಆದರೂ ಕೂಡ ಈ ಒಂದು ಹೋಮ್ ರೆಮಿಡಿನ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ಸಾಕು, ನಿಮ್ಮ ಹೇರ್ಸ್ ಪರ್ಮನೆಂಟಾಗಿ ಬ್ಲ್ಯಾಕ್ ಆಗೋಗ್ಬಿಡುತ್ತೆ. ಹಾಗೂ ನಾನಿವತ್ತು ಸ್ವಲ್ಪ ಕರಿಬೇವನ್ನ ತೊಗೊಳ್ತಾ ಇರೋದು. ಫ್ರೆಶ್ ಆಗಿರುವಂಥ ಕರಿಬೇವನ್ನ ತೊಗೊಂಡು ಹೀಗೆ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಮೊದಲು ನೀವು ತೊಳ್ಕೊಂಡು ಫ್ರೆಶ್ ಆಗಿ ತೊಳ್ಕೊಂಡು ಬರಬೇಕು ಯಾವಾಗಲೂ ಈ ಒಂದು ಕರಿಬೇವನ್ನ, ಯಾಕಂದರೆ ಡಸ್ಟ್ ಎಲ್ಲ ಕುಂತಿರುತ್ತೆ ಅಲ್ವ, ಅದಕ್ಕೋಸ್ಕರ ಇದನ್ನು ತೊಳ್ಕೊಂಡು ಬಂದು ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು. ಒಂದು ಅರ್ಧ ಗ್ಲಾಸಷ್ಟು ಇದ್ರೊಳಗಡೆ ನೀರನ್ನ ಹಾಕ್ಕೊಳ್ಬೇಕು. ಕರಿಬೇವಿನಿಂದ ನಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತೇ ಇರುತ್ತೆ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಸಾಫ್ಟಾಗಿ ನುಣ್ಣಗೆ ರುಬ್ಕೊಂಡು ಬಂದರೆ ಸಾಕು. ತುಂಬಾ ಚೆನ್ನಾಗಿ ಈ ಒಂದು ಪೇಸ್ಟ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ಇದನ್ನು ನಾನು ಶೋಧಿಸ್ಕೊಳ್ಬೇಕು, ಯಾಕಂದರೆ ಸ್ವಲ್ಪ ತರಿಯಾಗಿರುತ್ತೆ ಅಲ್ವ, ಅದಕ್ಕೋಸ್ಕರ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಹಾಗೆ ಯೂಸ್ ಮಾಡ್ತೀರಾ ಅಂದರೆ ಹಾಗೆ ಯೂಸ್ ಮಾಡಿದ್ರು ಕೂಡ ಬರುತ್ತೆ ಸ್ನೇಹಿತರೆ. ನಾನಿಲ್ಲಿ ಶೋಧಿಸ್ಕೊಂಡು ಈ ಒಂದು ನೀರನ್ನ ತಗೋತಾ ಇರೋದು. ತುಂಬಾ ನಮ್ಮ ಕೂದಲಿಗೆ ಬೆಳವಣಿಗೆ ಆಗಲು ಕೂಡ ಹಾಗೂ ನಮ್ಮ ಹೇರ್ ಫಾಲ್ ಎಷ್ಟೇ ಆಗ್ತಾಯಿದ್ರು ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಹಾಗೂ ನಾನಿಲ್ಲಿ ಕಬ್ಬಿಣದ ಹಂಚನ್ನು ತಗೋತಾ ಇರೋದು. ನಿಮ್ಮ ಹತ್ರ ಕಬ್ಬಿಣದ ಕಡಾಯಿ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿದ್ರ ಒಳಗಡೆ ನಿಮ್ಮ ಹೇರ್ಸ್ ಎಷ್ಟು ವೈಟ್ ಹೇರ್ಸ್ ಜಾಸ್ತಿ ಇದ್ದರೂ ಕೂಡ ನೀವು ಜಾಸ್ತಿ ಒಂದು ಮೆಹಂದಿನ ತೊಗೊಳ್ಬೋದು. ನಾನು ಇಲ್ಲಿ ಹೀನಾ ಮೆಹಂದಿನ ಯೂಸ್ ಮಾಡ್ಕೋತಾ ಇರೋದು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿಯೇ ತೊಗೋತಾ ಇರೋದು, ಯಾಕಂದರೆ ವೈಟ್ ಹೇರ್ಸ್ ತುಂಬ ಜಾಸ್ತಿ ಇದೆ ಅಂತ ಜಾಸ್ತಿ ತೊಗೋತಾ ಇರೋದು. ಹೀನಾ ಮೆಹಂದಿಯಲ್ಲಿ ಕೂಡ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋದಿಲ್ಲ ಸ್ನೇಹಿತರೆ. ಅದು ಕೂಡ ಒಂದು ಎಲೆಯಿಂದ ತಯಾರಾಗಿರುವಂಥ ಮೆಹಂದಿ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೀನಾ ಮೆಹಂದಿನೇ ಯೂಸ್ ಮಾಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಪೌಡರ್ ತೊಗೋತಾ ಇರೋದು, ಯಾಕಂದರೆ ಜಾಸ್ತಿ ಸ್ವಲ್ಪ ವೈಟ್ ಹೇರ್ಸ್ ಇರೋದ್ರಿಂದ ಜಾಸ್ತಿ ತೊಗೊಂಡ್ಬೇಡಿ. ಹಾಗೂ ಈ ಒಂದು ಕರಿಬೇವು ಕೂಡ ಹಾಗೂ ನಾನು ಇದ್ರೊಳಗಡೆ ನೆಲ್ಲಿಕಾಯಿ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು, ಅಂದರೆ ಆಮ್ಲ ಪೌಡರ್ನ. ನಿಮ್ಮ ಹತ್ರ ಹಸಿ ಆಮ್ಲ ಇದ್ದರೆ ಕೂಡ ಅದು ಕೂಡ ನೀವು ಮಿಕ್ಸಿ ಜಾರ್ಗೆ ಕರಿಬೇವನ್ನ ಹಾಕ್ಕೊಳ್ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಪೌಡರ್ ಇದೆ ಅಂತ ಪೌಡರ್ನ ಹಾಕ್ಕೋತಾ ಇರೋದು. ಸ್ವಲ್ಪ 1 ಸ್ಪೂನ್ ಆದರೆ ಸಾಕು. ಈ ಒಂದು ಪೌಡರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ, 2 ಪೌಡರ್ಗಳನ್ನು ಈ ರೀತಿಯಾಗಿ. ಆಮ್ಲ ಪೌಡರ್ನಿಂದ ಕೂಡ ನಮ್ಮ ಕೂದಲಿಗೆ ಸಾಫ್ಟ್ನೆಸ್ ಆಗಿ ಬರುತ್ತೆ, ಹಾಗೂ ನಮ್ಮ ಕೂದಲಲ್ಲಿ ಎಷ್ಟೇ ಒಂದು ಈಚಿಂಗ್ ಇದ್ದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ. ಹಾಗೂ ನಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಈ ಎರಡನ್ನ ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಗಟ್ಟಿ ಮೊಸರನ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಮೊಸರು ಕೂಡ ನಮ್ಮ ಕೂದಲಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಕೂಡ ನಮ್ಮ ಕೂದಲು ಸಾಫ್ಟ್ ಆಗಿರುತ್ತೆ ಹಾಗೂ ತುಂಬಾ ಶೈನಿಂಗ್ ಆಗಿ ಹೊಳೆಯುವಂತೆ ಮಾಡುತ್ತೆ. ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಹಾಗೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ಮೊಸರಿನಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೂ ಮೊಸರಿನಿಂದ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಜಾಸ್ತಿ ಮೊಸರನ್ನ ಯೂಸ್ ಮಾಡ್ತಾ ಇರೋದು ಈ ಒಂದು ಹೇರ್ ಪ್ಯಾಕ್ನಲ್ಲಿ. ಹಾಗೂ ನಾನು ಮೊದಲೇ ಇಲ್ಲಿ ಕರಿಬೇವಿನ ನೀರನ್ನ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ನಲ್ವ, ಅದು ಕೂಡ ಇದ್ರೊಳಗಡೆ ಹಾಕ್ಕೋತಾ ಇರೋದು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಒಂದೇ ಸಾರಿ ಅಷ್ಟು ನೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನಿಮ್ಮ ಮೆಹಂದಿ ತೆಳು ಕೂಡ ಆಗ್ತಾ ಹೋಗುತ್ತೆ. ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೋದು ಚೆನ್ನಾಗಿ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಮೊಸರು ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ನೆಕ್ಸ್ಟ್ ಆಮೇಲೆ ಹಾಕ್ಕೊಳ್ತೇನೆ ಮೊಸರು ಇನ್ನೂ ಸ್ವಲ್ಪ. ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿದನ್ನು ಸ್ನೇಹಿತರೆ. ಈ ಒಂದು ಕರಿಬೇವಿನಿಂದ ಎಷ್ಟೆಲ್ಲ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಅದಕ್ಕೋಸ್ಕರ ಇದನ್ನು ನೀವು ಯೂಸ್ ಮಾಡ್ತಾ ಇರ್ಬೋದು. ಹಾಗೂ ನಿಮ್ಮ ಚಿಕ್ಕ ಮಕ್ಕಳಿಗೂ ಕೂಡ ಈ ಯಾವುದೇ ಒಂದು ವೈಟ್ ಹೇರ್ ಸಮಸ್ಯೆ ಕಾಡ್ತಿದ್ರೂ ಕೂಡ ಈ ಒಂದು ಮೆಹಂದಿನ ಅಪ್ಲೈ ಮಾಡ್ಬೋದು. ಅವರಲ್ಲಿ ಕೂಡ ತುಂಬಾ ಬೇಗವಾಗಿ ಬ್ಲ್ಯಾಕ್ ಹೇರ್ಸ್ ಆಗ್ತಾ ಹೋಗುತ್ತೆ, ಹಾಗೂ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ನೀವು ಕರಿಬೇವನ್ನ ಈ ರೀತಿ ಒಂದು ಪೇಸ್ಟ್ನ ಮಾಡಿಬಿಟ್ಟು ಅವರಿಗೆ ಒಂದು ಸ್ಪ್ರೇ ರೀತಿ ಸಿರಮ್ ರೀತಿಯಾಗಿ ಅವರಿಗೆ ಅಪ್ಲೈ ಮಾಡ್ತಾ ಹೋಗಿ ಕರಿಬೇವನ್ನ ಅವ್ರ ಹೇರ್ಸ್ಗೆ, ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಹಾಗೂ ನಾನು ಇದರೊಳಗಡೆ ಇನ್ನೂ ಸ್ವಲ್ಪ ಮೊಸರು ಹಾಕ್ಕೊಳ್ತೇನೆ ಅಂತ ಹೇಳಿದ್ನಲ್ವ, ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೆಹಂದಿ ಸ್ವಲ್ಪ ಕೂಡ ಗಟ್ಟಿ ಇರಬಾರ್ದು, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂತ. ತುಂಬಾ ಮೃದುವಾಗಿ ಈ ಒಂದು ಮೆಹಂದಿ ರೆಡಿ ಆಗೋಗ್ಬಿಟ್ಟಿದೆ ಇವಾಗ.
ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಕಬ್ಬಿಣದ ಹಂಚಲ್ಲೇ ಮಾಡ್ಕೋತಾ ಇರ್ತೀನಿ, ಯಾಕಂದರೆ ಕಬ್ಬಿಣದ ಅಂಶ ಕೂಡ ನಮ್ಮ ಕೂದಲು ವೈಟ್ ಹೇರ್ಸ್ ಇರೋದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟು ಈ ಒಂದು ಮೊಸರನ್ನ, ಯಾಕಂದರೆ ಮೊಸರಿಂದ ನನ್ನ ಕೂದಲು ತುಂಬಾ ಸಾಫ್ಟ್ನೆಸ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಮೊಸರನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋತಾ ಇರೋದು. ಗಟ್ಟಿಯಾಗಿರುವಂಥ ಮೊಸರನ್ನ ತೊಗೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ಮೆಹಂದಿನ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿರೋದಿಲ್ಲ, ಹಾಗೂ ಇದರಿಂದ ಯಾರಿಗೂ ಕೂಡ ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ನಿಮ್ಮ ಮನೆಯಲ್ಲಿ ಜಾಸ್ತಿ ವೈಟ್ ಹೇರ್ ಸಮಸ್ಯೆ ಯಾರಿಗಿದ್ರೂ ಕೂಡ ಈ ರೀತಿಯಾಗಿ ಯೂಸ್ ಮಾಡ್ತಾ ಬನ್ನಿ. ಪರ್ಮನೆಂಟಾಗಿ ನಿಮ್ಮ ಹೇರ್ಸ್ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ, ಹಾಗೂ ನಿಮ್ಮ ಹೇರ್ಸ್ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ಒಂದು ಮೆಹಂದಿ ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ಇದನ್ನು ನೀವು ಓವರ್ ನೈಟ್ ಹೀಗೆ ಬಿಟ್ಟಿಡಬೇಕು. ನೀವು ನೆಕ್ಸ್ಟ್ ಡೇ ಅಪ್ಲೈ ಮಾಡ್ಕೋತೀರಾ ಅಂದರೆ ನೀವು ನೈಟ್ ಈ ರೀತಿ ಮೆಹಂದಿನ ರೆಡಿ ಮಾಡಿಕೊಂಡು ಹೀಗೆ ಅದನ್ನು ರೆಸ್ಟ್ ಮಾಡೋಕ್ಕೆ ಒಂದು ಓವರ್ ನೈಟ್ ಹಾಗೆ ಬಿಟ್ಟಿಡಬೇಕು ಈ ಒಂದು ಹಂಚ್ ಮೇಲೆ. ಹಾಗೂ ನೀವು ಈ ಒಂದು ಮೆಹಂದಿನ 2 ಅವರ್ಸ್ ಅಪ್ಲೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡ್ತಾ ಇದ್ರಲ್ವ, ಇದನ್ನು ನಾನು ಹೀಗೆ ಒಂದು ಪ್ಲೇಟ್ನ ಮುಚ್ಚಿಟ್ಕೊಂಡು ಹಾಗೆ ಮುಚ್ಚಿಟ್ಟಿದ್ದೆ. ನೋಡ್ತಾ ಇದ್ರಲ್ವ ಯಾವ ರೀತಿ ಒಂದು ಬ್ಲ್ಯಾಕ್ಗೆ ಕನ್ವರ್ಟ್ ಆಗಿಬಿಟ್ಟಿದೆ ಅಂತ. ತುಂಬಾ ಚೆನ್ನಾಗಿ ಮೆಹಂದಿ ರೆಡಿ ಆಗೋಗ್ಬಿಟ್ಟಿರೋದು. ನಾನೊಂದು ಬೌಲಲ್ಲಿ ಈ ಮೆಹಂದಿನ ತಕ್ಕೊಂಡು ನಿಮಗೆ ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ. ಈ ಒಂದು ಮೆಹಂದಿನ ಅಪ್ಲೈ ಮಾಡಿಕೊಂಡು ನೀವು 2 ಅವರ್ಸ್ ಬಿಟ್ಟು ತಲೆ ಸ್ನಾನನ ಮಾಡ್ಕೊಳ್ಬಹುದು. ಓವರ್ ಹೆಡ್ಗೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಒಂದು 2 ಅವರ್ಸ್ ಆದ ನಂತರ ನೀವು ತಲೆ ಸ್ನಾನನ ಮಾಡ್ಕೊಳ್ಬಹುದು. ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.